ಕರ್ನಾಟಕ ಜಾನಪದ ಅಕಾಡೆಮಿಯ ಅಧ್ಯಕ್ಷರು ಶ್ರೀಯುತ ಗೊಲ್ಲಳ್ಳಿ ಶಿವಪ್ರಸಾದ್ರವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಅತಿಥಿ ಗಣ್ಯರೇ ಮತ್ತು ಸಭಾ ಭವನದ ಮುಂದಿರ್ತಕ್ಕಂಥ ಎಲ್ಲ ಅಣ್ಣ ತಮ್ಮಂದರೆ, ಅಕ್ಕ ತಂಗಿಯರೇ ಮತ್ತು ಸಾಂಸ್ಕೃತಿಕ ಚಿಂತಕರೇ, ಹಿತೈಷಿಗಳೇ, ಏಷಿ ಹಬ್ಬ ಅಂತಕ್ಕಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು ನಮ್ಮ ಕಾಂತರಾಜರವರು ಇವತ್ತಿನ ದಿವಸ ಆಯೋಜನೆ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಭಾಳ ಸಂತೋಷದ ವಿಚಾರ. ಯಾಕಂತ ಹೇಳಿದ್ರೆ, ಯಾರ ನೆನಪಲ್ಲಿ ಹಬ್ಬ ಮಾಡಬೇಕಾಗಿತ್ತು ನಿಜವಾದ ಹಬ್ಬವನ್ನು ಇವತ್ತು ಆಚರಣೆ ಮಾಡ್ತಿದ್ದಾರೆ. ಸರ್ ಅವರ ಸಾಧನೆಗಳು ಸಣ್ಣವಲ್ಲ ಅಂತಕ್ಕಂಥದ್ದನ್ನು ಇದುವರೆಗೂ ಇಲ್ಲಿ ಪ್ರದರ್ಶನ ಮಾಡಿದಂಥ ಎಲ್ಲ ಪ್ರದರ್ಶನಕಾರರು ಕೂಡ ಅವರ ಮಾತನ್ನು ಹೇಳಿನೇ ಮುಂದಕ್ಕೆ ಹೆಜ್ಜೆ ಹಾಕಿ ಹೋಗಿದ್ದು. ಅದು ನಿದರ್ಶನ ಸಾಕ್ಷೀಭೂತವಾಗಿದೆ. ಅದು ಸತ್ಯ ಕೂಡ. ಮೊನ್ನೆ ನಾನು ಅದನ್ನು ಭಾಳಷ್ಟು ಜನರಿಂದ ಕೇಳಲ್ಪಟ್ಟೆ ಮತ್ತು ಖುಷಿ ಆಯಿತು ನನಗೆ. ಯಾವತ್ತೂ ವಾಸ್ತವ ಜಗತ್ತಲ್ಲಿ ಓಡಾಡ್ತಕ್ಕಂಥ ವ್ಯಕ್ತಿಗಳನ್ನು ಮತ್ತಷ್ಟು ಮಗದಷ್ಟು ನಾವೇನಾದ್ರೂ ನೆನೆಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಬಹಳ ಅಪಾಯದ ಸ್ಥಿತಿಗೆ ಸಂಸ್ಕೃತಿ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಅಂತಕ್ಕಂಥ ಸತ್ಯವನ್ನು ಇವತ್ತು ನಾವು ನೋಡ್ತಾ ಇದ್ವಿ. ನಾವು ಬರಬೇಕಾದ್ರೆ ಮಾತನಾಡ್ಕೊಳ್ತಾ ಬಂದಿರಿ. ನಮ್ಮ ವನಂ ಶ್ರೀನಿವಾಸ ಸರ್ ಅವರು, ನಮ್ಮ ಕೃಷ್ಣೇಗೌಡರು ಮಾತನಾಡ್ತಾನೆ ಬಂದಿರಿ. ಇಷ್ಟು ದಿನ ಇದ್ದಂಥ ದಿನಚರಿಗಳು ಮತ್ತು ಬೇರೆ ಬೇರೆ ಪ್ರಕಾರಗಳು ಏನು ಕೆಲಸ ಮಾಡ್ತಿದ್ದೆವು, ಇವತ್ತಿನ ಅನಿವಾರ್ಯತೆ ಏನು, ಎತ್ತ, ಯಾಕೆ ಅಂತಕ್ಕಂಥದ್ದನ್ನು. ಹಾಗಾಗಿ ಇಂತಹ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಇದು. ಹಬ್ಬ ಈಚಿರವರ ಹಬ್ಬ ಅದು ನೆಪ ಮಾತ್ರ. ಅದರ ಹೆಸರಲ್ಲಿ ಇಷ್ಟು ಜನ ಕಲಾವಿದರನ್ನ ಒಂದು ಸಂಗಮೀಕರಿಸಿ ಇಲ್ಲೊಂದು ಸಾಂಸ್ಕೃತಿಕ ಸಂಗಮವನ್ನು ಏರ್ಪಾಡು ಮಾಡಿದ್ದು ನಮ್ಮ ಜರಗನಹಳ್ಳಿ ಕಾಂತರಾಜರವರನ್ನ ಇವತ್ತು ಅಭಿನಂದಿಸಲೇಬೇಕು, ಶ್ಲಾಘಿಸಲೇಬೇಕಾಗುತ್ತೆ. ಇದ್ರಿಗೊಂದು ಶಕ್ತಿ ಇದೆ ಕಾಂತರಾಜ್ಗೆ. ಹೆಸರೇ ಇದೆಯಲ್ಲ, ಕಾಂತರಾಜು ಅಲ್ಲ, ಅದು ಆಯಸ್ಕಾಂತರಾಜು. ಆಯಸ್ಕಾಂತಕ್ಕೊಂದು ಶಕ್ತಿ ಇದೆ, ಎಳ್ಕೊಂಡ್ಬಿಡ್ತದೆ ಭೂಮಿ ಒಳಗಡೆ. ಎಲ್ಲಿ ಬಿಸಾಕಿದ್ರು ಕೂಡ ತನಗೆ ಬೇಕಾದದ್ದನ್ನ, ಕಬ್ಬಿಣವನ್ನ ಅಥವಾ ತನಗೆ ಬೇಕಾಗಿರ್ತಕ್ಕಂಥನ್ನ ಸೆಳ್ಕೊಳ್ತಕ್ಕಂಥ ಶಕ್ತಿ ಆಯಸ್ಕಾಂತಕ್ಕಿರುತ್ತೆ. ತನಗೆ ಬೇಕಾದಂಥ ಕಲಾವಿದರು ಆತ್ಮೀಯರನ್ನ ಬರಮಾಡ್ಕೊಳ್ತಕ್ಕಂಥ ಒಳಗಿನ ಶಕ್ತಿ ಇವ್ರಿಗಿದೆ. ಇಲ್ಲಾಂದ್ರೆ ರಾತ್ರಿ ಒಂದು ಕಾರ್ಯಕ್ರಮದಲ್ಲಿ ಅಣ್ಣ ಮತ್ತು ನಾವು ಇದ್ವಿ, ಮನೆ ಸೇರೋಷ್ಟೊತ್ತಿಗೆ 1 ಗಂಟೆ ರಾತ್ರಿ ಆಯಿತು. ಆದರೂ 1 ಗಂಟೆ ರಾತ್ರಿಗೆ ಹೋಗಿ 2 ಗಂಟೆ ನಿದ್ದೆ ಮಾಡಿ ಮತ್ತೆ 4 ಗಂಟೆಗೆ ಎದ್ದು ತರಾತುರಿಯಲ್ಲಿ ಸ್ನಾನ ಮಾಡಿ ಬೆಂಗಳೂರಿಂದ ಹೊರಗಡೆ ಇರ್ತಕ್ಕಂಥ 100 ಕಿಲೋಮೀಟರ್, ಒಟ್ಟು 300-400 ಕಿಲೋಮೀಟರ್ ಬಂದಿಲ್ಲಿ ಈ ಕಾರ್ಯಕ್ರಮಕ್ಕೆ ನನ್ನಂತವ್ರು ಬಂದು ಸೇರ್ಕೊಳ್ತೀವಿ ಅಂತ ಹೇಳಿದ್ರೆ ಇದು ಅಯಸ್ಕಾಂತವಲ್ಲದೆ ಇನ್ಯಾವ ಕಾಂತ ಅಂತಕ್ಕಂಥ. ಇದೊಂಥದ್ದು ದಬ್ಬಾಳಿಕೆ, ಇದು ಮನೋದಬ್ಬಾಳಿಕೆ. ಇದು ಅಂದ್ರೆ ಒಳ್ಳೆಯ ಮನಸ್ಸಿನಿಂದ ಸೆಳ್ಕೊಳ್ತಕ್ಕಂಥದ್ದು, ಬೆದರಿಸಿ ಕರ್ಕೊಂಡು ಹೋಗ್ತಕ್ಕಂಥದ್ದು, ಅದು ದೌರ್ಜನ್ಯ. ಇದನ್ನೇನು ಕರಿಬೇಕು? ಇದು ದೊಡ್ಡ ಸಾಂಸ್ಕೃತಿಕ ರಾಜಕಾರಣ. ಹಾಗಾಗಿ ಇಂತಹ ಒಂದು ಅದ್ಭುತವಾದಂಥ ಕಾರ್ಯಕ್ರಮದಲ್ಲಿ ನಮ್ಮನ್ನೆಲ್ಲ ಕರೆಸಿ ಕಾಂತರಾಜರವರು ಜನಪದದ ಉಳಿವು ಮತ್ತು ಜನಪದದ ಪ್ರದರ್ಶನಗಳನ್ನು ಮತ್ತು ಹಬ್ಬದ ಹೆಸರಲ್ಲೇ ಜೀವಪರವಾದಂಥ ಒಂದು ಚಿಂತನೆಯನ್ನು ನಾವೆಲ್ಲ ಕೂಡ ಒಂದು ಕಡೆ ಸೇರಿ ಹಂಚ್ಕೋಬೇಕು ಅಂತಕ್ಕಂಥ ಒಂದು ದೊಡ್ಡ ಕಾರ್ಯಕ್ಕೆ ಕೈ ಹಾಕಿದ್ದಾರೆ. ಹಾಗಾಗಿ ನಾನು ಮತ್ತೊಂದು ಸಾರಿ ಅವರನ್ನು ಮತ್ತು ಈ ಕಾರ್ಯಕ್ರಮಕ್ಕೆ ಕಾರಣೀಭೂತರು ಮತ್ತು ವಸ್ತು ಆದಂಥ ಅಣ್ಣ ಬೋರ್ಲಿಂಗಯ್ಯನವರನ್ನ ಇಬ್ಬರನ್ನು ನಾನು ಅಭಿನಂದಿಸ್ತಾ ಮತ್ತು ಶ್ಲಾಘಿಸ್ತಾ ಇದ್ದೀನಿ. ಬಂಧುಗಳೇ, ಬೋರ್ಲಿಂಗಯ್ಯ ಅಂತಕ್ಕಂಥ ಹೆಸರನ್ನೇ ಒಂದು ಜನಪದ ಜಗತ್ತಿನ ತೊಟ್ಟಿಲು. ಅಲ್ಲಿ ಜೋಗುಳ, ಅಲ್ಲಿ ಅಮ್ಮನತನ, ಅಲ್ಲಿನ ತಾಯಿತನ, ಇಡೀ ಜನಪದದ ಪಯಣ ಎಲ್ಲವೂ ಅಲ್ಲಿ ಸಿಗುತ್ತೆ ಅನ್ನೋದಕ್ಕೆ ಅವರು ಬರೆದಿರ್ತಕ್ಕಂಥ ಪುಸ್ತಕಗಳು, ಅವರು ಮಾಡಿರ್ತಕ್ಕಂಥ ಪ್ರಯತ್ನ ಮತ್ತು ಜನಪದದ ಒಳಗಡೆ ಅವಳು ಸಾಗಿ ಬಂದಂಥ ಪ್ರಯಾಣ ಇದೆಯಲ್ಲ, ಅದು ಹೇಳುತ್ತೆ ಜನಪದ ಮತ್ತು ಅವ್ರಿಗೆ ಇರ್ತಕ್ಕಂಥ ಸಂಬಂಧ ಎಂಥದ್ದು ಅಂತ. ಅಲ್ಲಮ್ಮ ಹೇಳ್ತಕ್ಕಂಥ ಸಂಬಂಧ ಬೇರೆ. ಎತ್ತಣ ಮಾಮರ ಎತ್ತಣ ಕೋಗಿಲೆ, ಎತ್ತಣ ಮಾಮರ ಎತ್ತಣ ಕೋಗಿಲೆ, ಎತ್ತಿಂದೆತ್ತಲೋ ಸಂಬಂಧವಯ್ಯ. ಎತ್ತಣ ಮಾಮರ ಎತ್ತಣ ಕೋಗಿಲೆ, ಎತ್ತಣ ಮಾಮರ ಎತ್ತಣ ಕೋಗಿಲೆ, ಎತ್ತಣ ಮಾಮರ ಎತ್ತಣ ಕೋಗಿಲೆ, ಎತ್ತಿಂದ ಎತ್ತ ಸಂಬಂಧ ಅಂತಕ್ಕಂಥದ್ದು. ಆದರೆ ಇವತ್ತು ಆ ಸಂಬಂಧಗಳನ್ನ ನಾವು ಮರೀತಾ ಇದ್ದೀವಿ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬೇಕು, ಒಪ್ಕೋಬೇಕು. ಒಪ್ಕೊಳ್ಳೋದ್ರ ಮುಖಾಂತರ ಮತ್ತೆ ಅವುಗಳನ್ನ ಹೆಂಗೆ ಸೇರಿಸ್ಬೇಕು ಮತ್ತು ಯಾಕೆ, ಏನು, ಎತ್ತ ಅಂತಕ್ಕಂಥ ಅನಿವಾರ್ಯತೆಗಳ ಒಂದು ಪುನರ್ಜೀವನಕ್ಕೆ ಇವತ್ತು ನಾವೆಲ್ಲ ಇಲ್ಲಿ ಕೂತಿದ್ದೀವಿ ಅಂತ ನಾನಂತೂ ಅಂದ್ಕೊಂಡಿದ್ದೀನಿ. ಭೂಗರ್ಭದಲ್ಲಿ ಬೆಳ್ಳಿ, ಬಂಗಾರ, ವಜ್ರ, ವೈಡೂರ್ಯ, ನೀರು, ಕಬ್ಬಿಣ, ಅದಿರು ಜಗತ್ತೆಲ್ಲ ಇದೆ ಭೂಗರ್ಭದಲ್ಲಿ. ಹಾಗೇನೆ ಜನಪದದ ಜಗತ್ತಲ್ಲಿ
ಜನಪದದ ಗರ್ಭದಲ್ಲಿ ಸಕಲ ಕಲೆಗಳು ಅಡಗಿದಾವೆ ಅಂತಕ್ಕಂಥದ್ದನ್ನ ಇಷ್ಟೊತ್ತು ಎಲ್ಲ ಕಲಾವಿದರು ಇಲ್ಲಿ ಸಾಬೀತು ಮಾಡಿದ್ದಾರೆ. ನಾನು ಅವರೆಲ್ಲರಿಗೂ ಶರಣಾರ್ಥಿಯಾಗಿದ್ದೇನೆ. ಈ ಒಂದು ಜೀವಂತ ಪದದ ಜೀವಂತಿಕೆಯನ್ನು ಉಳಿಸ್ತಕ್ಕಂಥ ಒಂದು ಪ್ರಕ್ರಿಯೆ ಇದು ಅಂತ ನಾನಂತೂ ಅಂದುಕೊಂಡಿದ್ದೀನಿ. ಒಂದು ಸತ್ಯ, ಒಂದು ಪ್ರವಾಹದ ಜೊತೆ ಕಸ ಕಡ್ಡಿ ಎಲ್ಲವೂ ಕೂಡ ಹೊಡ್ಕೊಂಡು ಹೋಗ್ಬಿಡ್ತದೆ. ಪ್ರವಾಹ ಜೋರಾಗಿ ಹರಿಯುವಾಗ ಕಸಕಡ್ಡಿಗಳೆಲ್ಲ ಪ್ರವಾಹದ ಜೊತೆ ಹರ್ಕೊಂಡು ಹೊರಟೋಗ್ಬಿಡ್ತವೆ. ಅದು ದೊಡ್ಡ ವಿಚಾರ ಅಲ್ಲ. ಆದರೆ ಪ್ರವಾಹದ ವಿರುದ್ಧ ಒಂದು ಮೀನು ಈಜಿ ಎದುರಿಸ್ತದಲ್ಲ, ಆ ಜೀವಂತಿಕೆನೆ ಈ ಜನಪದ ಅಂತಕ್ಕಂಥದ್ದನ್ನ ನೀವೆಲ್ಲ ಇವತ್ತಿನ ದಿವಸ ಒಪ್ಪಬೇಕಾಗುತ್ತೆ ಮತ್ತು ಸಾಕ್ಷೀಕರಿಸಬೇಕಾಗುತ್ತೆ. ರಿಯಾಲಿಟಿ ಇಲ್ಲದಂತ ಅನೇಕ ಶೋಗಳು ಇವತ್ತಿನ ದಿವಸ ದೃಶ್ಯ ಮಾಧ್ಯಮದಲ್ಲಿ ರಿಯಾಲಿಟಿ ಶೋಗಳಾಗಿ ವಿಜೃಂಭಿಸ್ತಿದ್ದಾವೆ. ಇದೆಷ್ಟು ಅಪಾಯ ಅಂತಕ್ಕಂಥದ್ದನ್ನ ನಾವು ಒಳಗಣ್ಣಿಂದ ನೋಡಿದ್ರೆ ಮಾತ್ರ ಅರ್ಥ ಆಗುತ್ತೆ. ಹೊರಗಣ್ಣು ಮತ್ತು ಒಳಗಣ್ಣು ಬೇಕು ನಮಗೆ. ಒಳಗಣ್ಣಿನ ವಿವೇಕಕ್ಕೆ ಹೇಳಬೇಕು ನಾವು. ರಿಯಾಲಿಟಿಯೇ ಅಲ್ಲದ ಶೋ ಒಂದು ರಿಯಾಲಿಟಿ ಶೋ ಆಗಿ ಜಗತ್ತಿಗೆ ಪರಿಚಯ ಆಗ್ಬಿಟ್ರೆ ನಾಳಿನ ದಿನಗಳನ್ನ ಹೆಂಗೆ ನಾವು ನೋಡ್ಲಿಕ್ಕೆ ಸಾಧ್ಯ, ಯಾವ ರೀತಿ ಅರ್ಥೈಸಲಿಕ್ಕೆ ಸಾಧ್ಯ ಅಂತಕ್ಕಂಥ ಭಯ ಮತ್ತು ಆತಂಕ ಎಲ್ಲ ಕಲಾವಿದರನ್ನು ಇವತ್ತಿನ ದಿವಸ ಕಾಡಿಸಬೇಕಾಗುತ್ತೆ. ಅದು ಅನಿವಾರ್ಯ ಬೇಕು, ಕಾಡಿಸಲೇಬೇಕು. ಯಾಕಂದ್ರೆ ನಾಳೆಗಳನ್ನು ನೋಡ್ಬೇಕಲ್ಲ. ನಾಳೆಗಳನ್ನು ನೋಡಬೇಕಾದ್ರೆ ನಮಗೆ ಆತಂಕಗಳು ನಮ್ಮನ್ನು ಕಾಡಿಸಲೇಬೇಕು. ಹಳೆಯ ಕಲೆಗಳು ಹೆಂಗಿದ್ದವು, ತಾತ ಮುತ್ತಾತಂದರು, ಅಪ್ಪ ಅಮ್ಮಂದಿರು, ಅವರಿಗಿದ್ದಂಥ ನಡೆ, ಅವರಿದ್ದಂಥ ಜೀವನ ಕ್ರಮ, ಅವರಿಗಿದ್ದಂಥ ಆಹಾರ ಕ್ರಮ, ಅವರಿಗಿದ್ದಂಥ ಔಷಧಿ ಕ್ರಮ, ಅವರು ಬದುಕಿದಂಥ ಬದುಕು, ಇವತ್ತು ನಮ್ಮ ಎದುರುಗಡೆ ಇರ್ತಕ್ಕಂಥ ಸವಾಲುಗಳು ಯಾವುವು ಅಂತಕ್ಕಂಥ ಇಂಗಿತ ಜ್ಞಾನವನ್ನಾದನ್ನು ಅರ್ಥೈಸ್ಕೊಳ್ಳಿದ್ರೆ ಬಹಳ ಕಷ್ಟ ಆಗುತ್ತೆ. ಈ ನೆಲಕ್ಕೊಂದು ಗುಣ ಇದೆ. ಸಾಧುಗಳು, ಸಂತರು, ದರ್ಶನಿಕರು, ತತ್ವಪದಕಾರರು ಅನೇಕ ಸತ್ಯಗಳನ್ನು ಬಿತ್ತಿ ಹೋಗಿದ್ದಾರೆ ಇಲ್ಲಿ. ಹಾಗಾಗಿ ನಮಗೇನು ಕಷ್ಟ ಇಲ್ಲ, ಹುಡುಕಾಡಬೇಕಷ್ಟೇ. ಹುಡುಕಾಟ ಶ್ರಮ ಸಂಗೀತದ ನಿಜವಾದ ವ್ಯಕ್ತಿತ್ವ ಹುಡುಕಾಟ. ಹಾಗಾಗಿ ಜನಪದದಲ್ಲಿ ಹುಡುಕಾಟಗಳಿದ್ದಾವೆ. ಸತ್ಯಗಳನ್ನು ಮಾತ್ರ ಕಕ್ಕಿಸ್ತಕ್ಕಂಥ ಶಕ್ತಿ ಜನಪದಕ್ಕಿದೆ. ಹಾಗಾಗಿ ಅಂತಹ ಒಂದು ಅದ್ಭುತವಾದಂಥ ಕೆಲಸಕ್ಕೆ ನಾನಂತೂ ಇದನ್ನ ಅಣ್ಣನವರ ಅಥವಾ ಕಾರ್ಯಕ್ರಮ ಅಂತ ಅಂದುಕೊಂಡಿಲ್ಲ. ಇದೊಂದು ಸೆಮಿನಾರ್ ಅಂದ್ಕೊಂಡಿದ್ದೀನಿ, ಇದೊಂದು ಸಂಕೀರ್ಣ ಅಂದ್ಕೊಂಡಿದ್ದೀನಿ, ಇದೊಂದು ಸಂವಾದ ಅಂದ್ಕೊಂಡಿದ್ದೀನಿ. ಇದು ನಮಗೆ ಜನಪದದ ಬಗ್ಗೆ ಅರ್ಥ ಮಾಡಿಕೊಡ್ಲಿಕ್ಕೆ ಸಿಕ್ಕಿರ್ತಕ್ಕಂಥ ಅವಕಾಶ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ ಕಾರಣಕ್ಕಾಗಿ ನಾನು ಕಾಂತರಾಜರವರ ಈ ಆಕರ್ಷಣೀಯ ಮತ್ತು ಆಯಸ್ಕಾಂತೀಯ ಗುಣವನ್ನ ಮತ್ತು ರಿಸ್ಕ್ ತಗೊಳ್ತಾರೆ. ಅವರು ಯಾವುದೇ ಕೆಲಸಕ್ಕೆ ಬಹಳ ರಿಸ್ಕ್ ತಗೊಳ್ತಾರೆ ಕಾಂತರಾಜರವರು. ಬೈತಿರ್ತೀನಿ ನಾನು ಮಾತನಾಡ್ಲಿಕ್ಕೆ ಬಂದಿದ್ದ ದಿವಸ 3 ಲಕ್ಷ ಲಾಸ್ ಅವ್ರಿಗೆ. ಮೊದಲ ದಿನ ಅವರ ಪರಿಚಯ ಕೋಲಾರದ ಆದಿಮದಲ್ಲಾಯಿತು. ಆವತ್ತೇನೆ 3 ಲಕ್ಷ ಲಾಸ್ ಅವ್ರಿಗೆ. ಸ್ನೇಹಿತರೊಬ್ಬರನ್ನ ಇಂಟರ್ವ್ಯೂ ಮಾಡ್ತಿದ್ರು, ಕ್ಯಾಮರಾ ಬಿದ್ದೋಯ್ತು, ಒಡೆದೋಯ್ತು. ನಾನು ಹೇಳಿದೆ, ಏನಪ್ಪ ಅದು ಅಧ್ಯಕ್ಷರನ್ನ ಸಂದರ್ಶನ ಮಾಡಕ್ಕೆ ಬಂದು ಕಳ್ಕೊಂಡಿದ್ದೆ. ಅವ್ರಿಗೆ ಅದಾಗಲೇ ಇಲ್ಲ, ಮನಸ್ಸಿಗೂ ತಗೊಳ್ಳಿಲ್ಲ. ಸಾರು ಆದರೂ ಅವ್ರು ಆದಿಮದಂಥ ಜಾಗವನ್ನು ನೋಡಿದೆ ನಾನು. ಇಲ್ಲಿ ಮಕ್ಕಳ ಒಂದು ಪ್ರಯತ್ನ ಇದೆಯಲ್ಲ, ಆ ಮಕ್ಕಳ ಪ್ರಯತ್ನವನ್ನು ನೋಡಿ ಭಾಳ ಖುಷಿ ಆಯ್ತದೆ. ಎಷ್ಟು ಜನಕ್ಕೆ ಹಂಗಾಗುತ್ತೆ, ಎಷ್ಟು ಜನಕ್ಕೆ ಹಂಗಾಗ್ಲಿಕ್ಕೆ ಸಾಧ್ಯ, ಎಷ್ಟು ಜನ ವ್ಯವಹಾರದ ದೃಷ್ಟಿಯಿಂದ ನೋಡ್ತಾರೆ, ಎಷ್ಟು ಜನ ಸಾಂಸ್ಕೃತಿಕವಾದಂಥ ಒಳಗಡೆಯಿಂದ ವ್ಯವಸ್ಥೆಯನ್ನು ನೋಡ್ತಕ್ಕಂಥ ಶಕ್ತಿ ಇದೆ. ಇವೆಲ್ಲವೂ ಬಹಳ ಕಷ್ಟಕರವಾದಂಥ ವಿಚಾರಗಳು. ಹಾಗಾಗಿ ಇವತ್ತು ನಾನು ಬರ್ತಾ ಮಾತನಾಡ್ಕೊಂಡು ಬಂದೆ. ನನ್ನ ಸ್ನೇಹಿತರ ಜೊತೆ ಮತ್ತು ವನಂ ಸರ್ ಜೊತೆ ವಿದ್ವಾಂಸರು ಬೇಕಿದೆ ಇವತ್ತಿನ ದಿವಸ. ಭಯ, ಯಾಕಂದರೆ ನನ್ನನ್ನು ಕಾಡ್ತಾ ಇರ್ತಕ್ಕಂಥದ್ದು ನಮ್ಮ ಇವತ್ತಿನ ಲೋಕ. ನಿನ್ನೆನೂ ಹೇಳಿದೆ ನನ್ನ ಮೊಬೈಲನ್ನು, ಅದರಿಂದ ಒಳ್ಳೆಯದು ಕೆಟ್ಟದ್ದು ಎರಡನ್ನ ನಾವು ನೋಡಬೇಕು. ಇವತ್ತು ಒಳ್ಳೆಯದು ಎಷ್ಟಾಗುತ್ತೆ, ಕೆಟ್ಟದ್ದು ಎಷ್ಟಾಗುತ್ತೆ. ಏನೋ ಒಂಥರ ಅಂತ ಇದೀವಿ ನಾವು. ಯಾವ ಥರ ಅಂತಕ್ಕಂಥದ್ದನ್ನು ಮಾತ್ರ ಯೋಚನೆ ಮಾಡ್ತೀವಿ. ಸಾರಾಯಿಸಿ ಸೇರಿ ನಾವು ದೇವಿ ಕಾಣುಗಳು ಅಂತ ಇದೀವಿ ನಾವು. ದೇವಿ ಇರೋ ದೇವಸ್ಥಾನದಲ್ಲಿ ಇರ್ತಕ್ಕಂಥ ಸತ್ಯವನ್ನು ಹೇಳ್ತಿಲ್ಲ. ಹೀಗಾಗಿ ಅನೇಕ ಸತ್ಯಗಳನ್ನ ಬುಲ್ಡೋಜ್ ಮಾಡ್ತಕ್ಕಂಥ ಒಂದು ದೊಡ್ಡ ಪರಿಸರ ಇಲ್ಲಿ ನಿರ್ಮಾಣ ಆಗ್ತಾ ಇದೆ. ಬಹುಶಃ ನಾವೇನಾದ್ರೂ ಅದನ್ನ ನಿಜವಾದ ದಿಕ್ಕಲ್ಲಿ ಎದುರಿಸಲಿಲ್ಲ, ನಿಜವಾದ ರೀತಿಯಲ್ಲಿ ಅದನ್ನ ಬದಲಿಸಲಿಲ್ಲ, ಅಥವಾ ನಮ್ಮ ಮಕ್ಕಳಿಗೆ ಹೊಸ ಬಿತ್ತನೆಗಳನ್ನ ಹಳೆಯ ರೂಪದಲ್ಲಿ ಕೊಡಲಿಲ್ಲ ಅಂತ ಹೇಳಿದ್ರೆ ನಾಳಿನ ಮಕ್ಕಳು ಹೇಗಿರ್ತಾರೆ. ಈಗಲೇ ಶೋಕೇಸಲ್ಲಿ ಇಟ್ಟಿದ್ದೀವಿ ಮಕ್ಕಳನ್ನ. ಮಣ್ಣಿನ ಜೊತೆ ಆಡಿಸಲ್ಲ, ಮಳೆ ಜೊತೆ ನಿಲ್ಲಿಸಲ್ಲ. ಅವ್ರಿಗೆ ಮಣ್ಣಿನ ವಾಸನೆಯೂ ಗೊತ್ತಿಲ್ಲ, ಮಳೆಯ ವಾಸನೆಯೂ ಗೊತ್ತಿಲ್ಲ. ಅಜ್ಜಿಯ ತೊಡೆ ಮೇಲೆ ಕೂತ್ಕೊಂಡು ಕತೆ ಕೇಳ್ತಕ್ಕಂಥ ವ್ಯವಧಾನವೂ ಇಲ್ಲ. ಅಪ್ಪನ ಭುಜದ ಮೇಲೆ ಕೂತ್ಕೊಂಡು ಈ ಕಡೆ ಮುಂದಕ್ಕೊಂದು ಕಾಲು ಹಿಂದಕ್ಕೊಂದು ಕಾಲು ಹಾಕಿ ಹೋಗಿದ್ದೂ ಇಲ್ಲ. ಇನ್ನೆಲ್ಲಿ ಪಾಪ ಕಲಿತವೆ. ಏನನ್ನು ನಾವು ತೋರಿಸ್ತೀವಿ ಅವ್ರನ್ನ? ಶೋಕೇಸ್ಗಳನ್ನು ತೋರಿಸ್ತೀವ ನಾವು ಅವ್ರಿಗೆ? ಗೊಂಬೆಗಳನ್ನು ತೋರಿಸ್ತೀವ ನಾವು ಅವ್ರಿಗೆ? ಇಲ್ಲ. ಮಕ್ಕಳನ್ನ ಅಮ್ಮ ಜೋಗಳ ಹಾಡಿ ಇವತ್ತು ದೊಡ್ಡ ತರಬೇತಿ ಆಗಬೇಕು ಕರ್ನಾಟಕದಲ್ಲಿ. ಮೊದಲ ಜನಪದ ತರಬೇತಿ ಆಗಬೇಕು. ಅದೇನು ಅಂತ ಹೇಳಿದ್ರೆ ಜೋಗುಳವನ್ನ ಕಲಿಸ್ತಕ್ಕಂಥ ಒಂದು ದೊಡ್ಡ ಟ್ರೈನಿಂಗೇ ಆಗಬೇಕು ನಿಜವಾಗಿ. ಯಾಕಂದ್ರೆ ಅಮ್ಮನ ಜೋಗುಳಕ್ಕೆ ಅಷ್ಟೊಂದು ಅದ್ಭುತವಾದಂಥ ಶಕ್ತಿ ಇತ್ತು.
ಕರಿ ಜಾಲಿ ಕಾಯಿ ತಂದು, ನನ್ನ ಮನೆಯವರು ಹೇಳ್ತಿದ್ರು ಸಂಗೀತ ಅಥವಾ ಇನ್ನೊಂದು ಮತ್ತೊಂದು ವಿಮರ್ಶೆಗಳು ಸಾವಿರ ಇರಲಿ, ಆದರೆ ಅಮ್ಮ ಕರಿ ಜಾಲಿ ಕಾಯಿ ತಂದು ಅದನ್ನು ಒರಳಲ್ಲಾಕಿ ಕುಟ್ಟಿ ಅದರಿಂದ ಒಂದಷ್ಟು ರಸ ತೆಗೆದು ಅದನ್ನ ಒಂದು ಕೊಬ್ಬರಿ ಚಿಪ್ಪಿಗೆ ಹಾಕಿ ಆ ಚಿಪ್ಪಿಗೆ ಒಂದಷ್ಟು ಕಬ್ಬಿಣಾನ ಸೇರಿಸಿ ಅದನ್ನು ತಗೊಂಡೋಗಿ ಪಡಸಾಲೆಯಲ್ಲಿಟ್ಟು 3 ದಿವಸ ಸೂರ್ಯನ ಕಿರಣಗಳು ಅದನ್ನ ಮೇಲೆ ಬಿದ್ದ ಮೇಲೆ ಅದು ಗಟ್ಟಿಯಾಗಿ ಬಂಗಾರದ ಗಟ್ಟಾದಂಗೆ ಆದಮೇಲೆ ಅದರ ಮೇಲೆ ಅಮ್ಮನ 2 ತೊಟ್ಟು ಎದೆ ಹಾಲನ್ನು ಹಾಕಿ ತಿದ್ದಿ ಅದರಿಂದ ಗಂಧವನ್ನು ತೆಗೆದು ಅಂದಾಗ ಮಗು ದಿಟ್ಟಿಸಿ ನೋಡಿದಾಗ ಹಣಿಯಲ್ಲಿ ಇಟ್ಟಂತ ಆ ರಾಗ ಇದೆಯಲ್ಲ, ಅದು ಈ ಜೀವಪದದ ನಿಜವಾದ ರಾಗ ಅಂತಕ್ಕಂಥದ್ದನ್ನ ಜಗತ್ತಿಗೆ ಹೇಳ್ತಕ್ಕಂಥ ಶಕ್ತಿ ಬರಬೇಕು. ಅದು ಜನಪದ ಅಂತಕ್ಕಂಥದ್ದು. ಹಾಗಾಗಿ ಬಂಧುಗಳೇ, ಉನ್ನತವಾದಂಥ ವ್ಯಕ್ತಿಗಳಾಗಬೇಕು ನಾವು. ಆದರೆ ಆ ಉನ್ನತವಾದಂಥ ವ್ಯಕ್ತಿಗಳು ಆಗುವ ವೇಗದಲ್ಲಿ ಕೆಡವೋದನ್ನು ಬಿಡಬೇಕು. ಕೆಡುವುದು ಸಂಸ್ಕೃತಿ ಅಲ್ಲ, ಕಟ್ಟುವುದೇ ಸಂಸ್ಕೃತಿ ಅಂತಕ್ಕಂಥ ಸತ್ಯವನ್ನ ನಮ್ಮ ಪರಂಪರೆ ನಮಗೆ ಹೇಳ್ಕೊಂಡು ಬಂದಿರೋದು. ಅದಕ್ಕೇನೆ ಅವರು ಕೆರೆ ಕಟ್ಟಿದ್ರು, ಕುಂಟೆ ಕಟ್ಟಿದ್ರು, ಗೋಕುಂಟೆ ಕಟ್ಟಿದ್ರು, ಗುಂಡು ತೋಪು ನೆಟ್ಟರು, ಎಲ್ಲವನ್ನ ನೆಟ್ಟಿದ್ದು, ಕಟ್ಟಿದ್ದು, ಬೆಳೆಸಿದ್ದು, ಊರಿಗೆ ಕೊಟ್ಟಿದ್ದು ಬಿಟ್ರೆ ಕೆಡವಿದ್ದೇ ಗೊತ್ತಿಲ್ಲ ಜನಪದರಿಗೆ. ಅವರ ಪದ ಹಾಡ್ತಾ ಇದ್ರು, ಕಟ್ತಾ ಇದ್ರು, ಅವರ ಪದ ಹಾಡ್ತಾ ಇದ್ರು, ಕೇರ್ತಾ ಇದ್ರು, ಅವರ ಪದ ಹಾಡ್ತಾ ಇದ್ರು, ಬಿತ್ತುತ್ತಾ ಇದ್ರು, ಅವರ ಪದ ಹಾಡ್ತಾ ಇದ್ರು, ಉಳ್ತಿದ್ರು, ಅವರ ಪದ ಹಾಡ್ತಿದ್ರು, ಹೊಡಿತಿದ್ರು, ಅವರ ಪದ ಹಾಡ್ತಿದ್ರು. ಎಲ್ಲ ಪದಗಳ ಜೊತೆ ಬದುಕಿತ್ತು. ಆ ಬದುಕಿಗೂ ಇವ್ರಿಗೂ ಅವಿನಾಭಾವವಾದ ಸಂಬಂಧ ಇತ್ತು. ಅದೇ ಜನಪದ. ಅಲ್ಲಿಂದ ಮುಂದುವರೆದಂಥ ಜನಪದ ಇವತ್ತು ಇಲ್ಲಿಯವರೆಗೂ, ಈ ವೇದಿಕೆಯವರೆಗೂ ಸಾಗಿ ಬಂದಿದೆ. ಇದನ್ನ ನಾವು ಮೊದಲು ಅರ್ಥ ಮಾಡಿಕೊಳ್ಳೋದ್ರ ಮುಖಾಂತರ ಕರಿಜಾಲಿ ಕಾಯಿಂದ ಶುರು ಮಾಡಿಕೊಂಡು, ಅಮ್ಮನ ಜೋಗುಳದಿಂದ ಶುರು ಮಾಡಿಕೊಂಡು, ಅಜ್ಜಿಯ ತೊಡೆಯ ಮೇಲೆ ಮಲಗಿ ಹೇಳಿದಂಥ ಕಥೆಯಿಂದ ಶುರು ಮಾಡಿಕೊಂಡು, ಅಪ್ಪನ ಭುಜದ ಮೇಲೆ ಕೂತ್ಕೊಂಡು ಕತೆ ಮಾಡಿಕೊಂಡು, ಜಾತ್ರೆಗೆ ಹೋಗ್ತಿದ್ವಲ್ಲ ನಾವು, ಕೂತ್ಕೊಂಡು ಮಗು ತನ್ನ ಕಾಲು ಗೆಜ್ಜೆ ಕಟ್ಟಿರ್ತಕ್ಕಂಥದ್ದು, ಅಪ್ಪನ ಭುಜದ ಮೇಲೆ ಕೂತ್ಕೊಳ್ಳೋದು, ಜೊಟ್ಟನ್ನ ಜೋರಾಗಿ ಕೂದಲು ಹಿಡ್ಕೊಂಡಿರ್ತಕ್ಕಂಥ ಹೆಣ್ಮಗು, ಮುಂದಕ್ಕೊಂದು ಕಾಲು ಹಿಂದಕ್ಕೊಂದು ಕಾಲು ಹಾಕೊಂಡಿರ್ತಕ್ಕಂಥದ್ದು, ಆ ಮಗುವಿನ ಪಾದ ಅಪ್ಪನ ಹೃದಯವನ್ನು ತಟ್ತಾ ಇರ್ತಕ್ಕಂಥದ್ದು. ನಾನು ಅದಕ್ಕೇನೆ ವಿಷ್ಣುವರ್ಧನ್ ರವರ ಒಂದು ಇದರಲ್ಲಿ ಸಿನಿಮಾದಲ್ಲಿ ಈ ಸೀಕ್ವೆನ್ಸ್ಗೆ ಹಾಡಬೇಕು ಅಂದಾಗ ಇದನ್ನೇ ಕೊಟ್ಟಿದ್ದೆ. ನಮ್ಮೂರ ನದಿಯ ಎದೆ ಮೇಲೆ ಕುಣಿದ ಹೆಜ್ಜೆಗಳು, ಅಪ್ಪನ ಭುಜದ ಮೇಲೆ ಗಲ್ಲು ಗಲ್ಲೆಂದ ಗೆಜ್ಜೆಗಳು, ಅಮ್ಮನ ಲಾಲಿ ಮರೆತು ಗುಮ್ಮನ ಜೊತೆ ಸಾಗಿದವಲ್ಲೋ, ಎಲ್ಲಿ ಹೋದವು ಕಣ್ಣಿಗೆ ಕಾಣದಾದವು ಅಂತ ಬರೀಲಿಕ್ಕೆ ಸಾಧ್ಯ ಆಯ್ತು. ನಾನು ಬರೆದಿದ್ದಲ್ಲ, ಅದು ಬರೆಸಿದ್ದು. ನನ್ನ ನೆನಪು, ನನ್ನ ಪರಂಪರೆಯ ಪ್ರಯಾಣ, ಆ ಅಜ್ಜಿಯ ತನ ಮತ್ತು ಅಪ್ಪನ ತನದ ನೆನಪುಗಳು ನನ್ನ ಕೈಲಿ ಬರೆಸಿದ್ದಷ್ಟೇ. ಹಾಗಾಗಿ ಮಳೆಯ ವಾಸನ, ಮಣ್ಣಿನ ವಾಸನೆಯನ್ನು ನಮ್ಮ ಮಕ್ಕಳಿಗೆ ಪರಿಚಯ ಮಾಡಬೇಕು. ಇಲ್ಲ ಅಂದರೆ ಅವರು, ನಾನು ಆಗಲೇ ಹೇಳಿದ್ನಲ್ಲ ಹಾಗೆ, ಏನೋ ಒಂಥರದ ಲೋಕಕ್ಕೆ ಹೋಗಬಾರ್ದು. ಹಾಗಾಗಿ ಈ ಅತಿಯಾದ ಆಧುನಿಕತೆಯ ಅಪಾಯದಿಂದ ನಾವು, ಆಧುನಿಕತೆ ಬೇಕು, ಅದು ಅವಸಾನಕ್ಕೆ ಕರ್ಕೊಂಡು ಹೋಗೋದೇ ಆದರೆ ಅದನ್ನು ನಾವು ತಿರಸ್ಕರಿಸಬೇಕು. ಹಾಗಾಗಿ ಎಲ್ಲವೂ ಬೇಕು, ಆದರೆ ಯಾವುದು ಬೇಕು ಅಂತಕ್ಕಂಥ ಇಂಗಿತ ಜ್ಞಾನದ ಕಡೆ ನಾವೆಲ್ಲ ಕೂಡ ಹೋಗಬೇಕು. ಕವಿಗಳು, ಕಲಾವಿದರು, ವಿದ್ವಾಂಸರು ಬೇಕು. ವಿದ್ವಾಂಸರು ಇಲ್ಲದೆ ಅದನ್ನು ಕಲಾವಿದರು ಸಮಾಜಕ್ಕೆ ಆ ಸತ್ಯಗಳನ್ನು ಹೇಳಲಿಕ್ಕಾಗಲ್ಲ. ಹಾಗಂತ ಕಲಾವಿದರೇ ಇಲ್ಲದೆ ವಿದ್ವಾಂಸರು ಇನ್ನೊಂದನ್ನು ಹುಡುಕಲಿಕ್ಕೂ ಆಗೋದಿಲ್ಲ. ಹಾಗಾಗಿ ವಿದ್ವಾಂಸರು ಮತ್ತು ಕಲಾವಿದರು ಜೋಡತ್ತಿಗಳಂತೆ ನಡ್ಕೊಳ್ಳೋದ್ರ ಮುಖಾಂತರ ಈ ಒಂದು ಏನು ನಾವು ಜನಪದದ ಒಂದು ದೊಡ್ಡ ಪ್ರಯಾಣ ಇದೆ, ಜನಪದದ ಒಂದು ಒಳಗಿನ ತಿರುವೇನಿದೆ, ಈ ಎಲ್ಲ ಸತ್ಯಗಳನ್ನು ಜಗತ್ತಿಗೆ ಹೇಳಬೇಕು. ಅಣ್ಣನ ಮತ್ತು ನೆಪದಲ್ಲಿ, ಅವರ ಹಬ್ಬದ ನೆಪದಲ್ಲಿ ಈ ಥರದೊಂದು ದೊಡ್ಡ ಚರ್ಚೆ ಆಗುತ್ತೆ, ಈ ಥರದೊಂದು ವೇದಿಕೆ ನಿರ್ಮಾಣ ಆಗುತ್ತೆ. ಇಂತಹ ವೇದಿಕೆಯಲ್ಲಿ ಇಂಥದ್ದೇ ವಿಚಾರ ಬರುತ್ತಲ್ಲ, ಹ್ಯಾಪಿ ಬರ್ಡೇ ಟು ಯು ಅಣ್ಣ ಅಂತೇನು ಇಲ್ಲಿ ಹಾಡಿಲ್ವಲ್ಲ, ಪಟಾಕಿ ಸಿಡಿಸಲಿಲ್ವಲ್ಲ, ಇಲ್ಲಿ ಪಟಾಕಿ ಸಿಡಿಸಲಿಲ್ಲ, ಬೇರೆ ಥರದ ವಾತಾವರಣ ಆಗಲಿಲ್ಲ. ಡಾಕ್ಟರ್ ಬೋರ್ಲಿಂಗಯ್ಯ ಅಣ್ಣನವರ ಹೆಸರಲ್ಲಿ ಒಂದು ಚರ್ಚೆ, ಒಂದು ಒಳ್ಳೆ ಮಾತು, ಒಂದು ಒಳ್ಳೆ ಪದಗಳು, ಆಮೇಲೆ ನೃತ್ಯಗಳು, ಇವೆಲ್ಲವೂ ಒಳಗೊಂಡು ಬಿಟ್ವಲ್ಲ. ಹಾಗಾಗಿ ಇಂತಹ ಒಂದು ಸಂಸ್ಕೃತಿಯನ್ನ ಮತ್ತೆ ನಾವು ಹೊಸ ಜಗತ್ತಿನ ಒಳಗೆ ಪ್ರವೇಶ ಮಾಡುವಂಥರದ ವಾತಾವರಣವನ್ನು ನಿರ್ಮಾಣ ಮಾಡಬೇಕು. ಆಗ ಮಾತ್ರ ನಾವು ಒಳ್ಳೆಯ ದಿನಗಳನ್ನು ನೋಡ್ಲಿಕ್ಕಾಗುತ್ತೆ. ನನಗಂತೂ ಆತಂಕ, ನನಗಂತೂ ಭಯ. ಯಾಕಂದರೆ ನನಗೆ ಇವತ್ತಿನ ಆಹಾರ ಪದ್ಧತಿಯ ಮೇಲೆ ನೋಡಿ ಭಯ, ನನಗೆ ಇವತ್ತಿನ ಜೀವನ ಕ್ರಮವನ್ನು ನೋಡಿ ನನಗೆ ಭಯ, ಇವತ್ತಿನ ಆಲೋಚನಾ ವಿಹಾರಗಳನ್ನು ನೋಡಿ ನನಗೆ ಭಯ, ಇವತ್ತಿನ ಮಕ್ಕಳನ್ನು ಕಂಡ್ರೆ ನನಗೆ ಭಯ. ಯಾಕಂದರೆ ಸಂಬಂಧಗಳಿಲ್ಲದಂಥ ಬದುಕುಗಳು ಎಲ್ಲಿಗೆ ನಮ್ಮನ್ನು ಕಡ್ಕೊಂಡು ಹೋಗ್ತವೆ ಅಂತಕ್ಕಂಥದ್ದು. ಅರೆ ಚಿಲಕ ಹಲ್ಲಾಡಿಸೋರು ಮಕ್ಕಳು, ಅದರ ಉದ್ದೇಶ ಅಂದರೆ ನೆಂಟರು ಬರಲಿ ಅಂತ ಕದ ಹಾಕೋದು ಸಂಸ್ಕೃತಿ ಆಗ್ತಿದೆ.
ಚಿಲಕ ಹಲ್ಲಾಡಿಸಿ ನೆಂಟರನ್ನ ಕರೀತಕ್ಕಂಥದ್ದು ಸಂಸ್ಕೃತಿ ಆಗಬೇಕು, ಕದ ಹಾಕಿ ಯಾರನ್ನ ಒಳಗಡೆ ಬಿಡ್ತಂಥ ಸಂಸ್ಕೃತಿ ಆಗಬೇಕಂತಕ್ಕಂಥ ಎರಡನ್ನು ನಾವು ಯೋಚನೆ ಮಾಡಬೇಕು. ಹಾಗಾಗಿ ಬಹಳ ಬಹಳ ಕೆಟ್ಟ ಪರಂಪರೆಗಳನ್ನು ಇವತ್ತಿನ ದಿವಸ ಬಿತ್ತತಕ್ಕಂಥ ಅನೇಕ ಸಂಸ್ಕೃತಿಗಳು ಹುಟ್ಟುಕೊಂಡಿದ್ದಾವೆ. ಅವುಗಳ ಪರ್ಯಾಯವಾಗಿ ಜೀವಪರವಾದಂಥ ಜನಪರವಾದಂಥ ಜನಪದದ ಸಂಸ್ಕೃತಿಯನ್ನು ನಾವು ಕೊಡಬೇಕಾಗುತ್ತೆ. ಈ ನಿಟ್ಟಲ್ಲಿ ನಮ್ಮ ಕಾಂತರಾಜು ಏನು ಜನಪದ ಸಿರಿ ಮುಖಾಂತರ ಎಲ್ಲೆಲ್ಲೋ ಕಲಾವಿದರನ್ನು ಕರೆದವ್ರು ಪರಿಚಯ ಮಾಡ್ತಾರೆ. ಬಹುಶಃ ನಾವು ಮಾಡಲಾಗದ ಕೆಲಸವನ್ನು ಆತ ಮಾಡ್ತಿದ್ದಾರೆ. ಆತ ಸರ್ಕಾರ ಅಲ್ಲ, ಏನೂ ಅಲ್ಲ, ಅದು ಸರ್ಕಾರ ಭಾಗವೂ ಅಲ್ಲ. ಆದರೂ ಕೂಡ ನಾನೊಂದು ಪರ್ಯಾಯವಾಗಿ ಮಾತನಾಡಲಿಕ್ಕೆ ಸಾಧ್ಯ, ನಾನು ಮಾಡ್ತೀನಿ ಅಂತಕ್ಕಂಥದ್ದನ್ನು ಗೊತ್ತಿಲ್ಲದಂಥ ಕಲೆಗಳನ್ನೆಲ್ಲ ಕರೆಸಿ ಪ್ರದರ್ಶನ ಮಾಡಿಸ್ತಕ್ಕಂಥದ್ದು, ಎಲ್ಲೋ ಎಲೆಮರಿಯಲ್ಲಿ ಇರ್ತಕ್ಕಂಥ ಕಲಾವಿದರನ್ನು ಕರ್ಕೊಂಬಂದು ಸಂದರ್ಶನ ಮಾಡ್ತಕ್ಕಂಥದ್ದು. ಇಂಥವರು ಕರ್ನಾಟಕದಲ್ಲಿ ಇದ್ದಾರೆ, ಇಂಥ ಪ್ರಕಾರವೂ ಬದುಕಿದೆ, ಇಂಥ ಪ್ರಕಾರ ಕಷ್ಟದಲ್ಲಿದೆ, ಇಂಥ ಒಂದು ರಾಗ ಸಂಕಷ್ಟದಲ್ಲಿದೆ ಅಂತಕ್ಕಂಥದ್ದನ್ನ ಸಾಕ್ಷಿಯಾಗಿ ಜನಕ್ಕೆ ತೋರಿಸ್ತಕ್ಕಂಥ ಒಂದು ದೊಡ್ಡ ಪ್ರಯತ್ನ. ನಿಜವಾಗಲೂ ಕಾಂತರಾಜರವರ ಪ್ರಯತ್ನಕ್ಕೆ ನಾವೆಲ್ಲ ಕೂಡ ಜೊತೆಗೂಡಬೇಕು, ಜೊತೆಯಾಗಿ ಇರಬೇಕು. ಅದು ನಮ್ಮ ಧರ್ಮ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಂದು ಸಾರಿ ಡಾಕ್ಟರ್ ಜಿ ಬೋರ್ಲಿಂಗಯ್ಯನವರ ಈ ಒಂದು ಜೀವನ ಪಯಣದ 70 ವರ್ಷಗಳು ನೆನಪು ಮತ್ತು ಅವರ ಹಬ್ಬ, ಈ ಥರದ ಅನೇಕ ಹಬ್ಬಗಳು ನಮ್ಮೆಲ್ಲರಿಗೂ ಆಗಬೇಕು. ನಮಗೆ ಯಾರು ಹಬ್ಬ ಮಾಡಬೇಕಂತ ಹೇಳಿದ್ರೆ ನಾವು ಕರ್ನಾಟಕದಲ್ಲಿ ಜೀವಪರವಾಗಿ, ಕರ್ನಾಟಕದಲ್ಲಿ ಜನಪರವಾಗಿ, ಕರ್ನಾಟಕದಲ್ಲಿ ಪರಿಸರದ ಪರವಾಗಿ, ಕರ್ನಾಟಕದಲ್ಲಿ ನೆಲದ ಪರವಾಗಿ, ಕರ್ನಾಟಕದಲ್ಲಿ ನೆಲ ಸಂಸ್ಕೃತಿಯನ್ನು ತಗೊಂಡೋಗ್ತಕ್ಕಂಥ ಎಲ್ಲರ ಹಬ್ಬಗಳನ್ನು ಮಾಡಿ ನಮ್ಮದೇ ಆದಂಥ ಒಂದು ಲೋಕವನ್ನು ಕಟ್ಕೋಬೇಕಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ಈ ವೇದಿಕೆ ಮತ್ತು ಇದರ ಮಾರ್ಗದರ್ಶಕರು ಮತ್ತು ಆಯೋಜಕರಾದಂಥ ಮಾನ್ಯ ಶ್ರೀ ನನ್ನ ಆತ್ಮೀಯ ಗೆಳೆಯರಾದಂಥ ಜರಗನಹಳ್ಳಿ ಕಾಂತರಾಜ್ ಅವರನ್ನ ಮತ್ತೊಂದು ಸಾರಿ ನಾನು ಅಂತಿಮವಾಗಿ ಅಭಿನಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ನಮ್ಮ ತಾಯಿ ಚೌಡವ್ವನ ಪೂಜೆಗೆಂದು ಬಾಳೆ ಬಾಗಿದವೋ